ಚಳಿಗಾಲದಲ್ಲಿ ಈ ಸೂಪ್ಗಳನ್ನು ಕುಡಿಯಿರಿ. ಈ ಬದಲಾಗುತ್ತಿರುವ ವಾತಾವರಣವು ನಮ್ಮ ದೇಹಕ್ಕೆ ಅನೇಕ ಸವಾಲುಗಳನ್ನು ಒಡ್ಡುತ್ತದೆ. ಒಂದು ಕಡೆ ಚಳಿ, ಮತ್ತೊಂದು ಕಡೆ ಶೀತ, ಕೆಮ್ಮು, ಅಜೀರ್ಣ, ಆಯಾಸ ಮತ್ತು ರೋಗ ನಿರೋಧಕ ಶಕ್ತಿ ಕುಗ್ಗುವಂತಹ ಸಮಸ್ಯೆಗಳು ಕಾಡುತ್ತವೆ. ಹೀಗಾಗಿ ಚಳಿಗಾಲದಲ್ಲಿ ನೀವು ಈ ಸೂಪ್ಗಳನ್ನು ಕುಡಿಯಿರಿ. ಮೆಂತೆ ಮತ್ತು ಬೆಳ್ಳುಳ್ಳಿ ಸೂಪ್. ಚಳಿಗಾಲದಲ್ಲಿ ಅನೇಕರಿಗೆ ಕೀಲು ನೋವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಅಂತವರಿಗೆ ಮೆಂತೆ ಮತ್ತು ಬೆಳ್ಳುಳ್ಳಿ ಸೂಪ್ ಅತ್ಯುತ್ತಮ ಪರಿಹಾರ. ಮೆಂತೆ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಲಘುವಾಗಿ ಹುರಿದು ನೀರು ಸೇರಿಸಿ ಕುದಿಸಬೇಕು. ಇದು ಮೂಳೆಗಳ ದೃಢತೆಗೆ ಮತ್ತು ಕೀಲು ನೋವು ನಿವಾರಣೆಗೆ ಪರಿಣಾಮಕಾರಿಯಾಗಿದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಸೂಪ್. ಶುಂಠಿ ಬೆಳ್ಳುಳ್ಳಿ ಸೂಪ್ ಅನ್ನು ಚಳಿಗಾಲದ ಔಷಧ ಎಂದೇ ಕರೆಯಬಹುದು. ಶುಂಠಿ ಮತ್ತು ಬೆಳ್ಳುಳ್ಳಿಯ ಔಷಧೀಯ ಗುಣಗಳು ದೇಹವನ್ನು ಒಳಗಿನಿಂದ ಬೆಚ್ಚಗಿಡುತ್ತವೆ. ಇದು ಗಂಟಲು ನೋವು ಮತ್ತು ಗಂಟಲು ಕಿರಿಕಿರಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಒಂದು ಚಿಟಿಕೆ ಕರಿಮೆಣಸು ಸೇರಿಸುವುದರಿಂದ ಇದರ ಪ್ರಭಾವ ಹೆಚ್ಚಾಗಿ ಶೀತದಿಂದ ಶೀಘ್ರ ಉಪಶಮನ ದೊರೆಯುತ್ತದೆ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಸೂಪ್. ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದರೆ ಅಥವಾ ಸದಾ ದೌರ್ಬಲ್ಯ ಅನುಭವಿಸುತ್ತಿದ್ದರೆ ಕ್ಯಾರೆಟ್ ಬೀಟ್ರೂಟ್ ಸೂಪ್ ನಿಮಗೆ ಉತ್ತಮ ಔಷಧ. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ಚಳಿಗಾಲದಲ್ಲಿ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಹೆಸರುಬೇಳೆ ಸೂಪ್. ಆಯುರ್ವೇದದಲ್ಲಿ ಹೆಸರುಬೇಳೆಗೆ ವಿಶೇಷ ಸ್ಥಾನವಿದೆ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ಈ ಸೂಪ್ ತಯಾರಿಸಲು ಬೇಯಿಸಿದ ಹೆಸರುಬೇಳೆಗೆ ಅರಿಶಿನ, ಶುಂಠಿ, ಜೀರಿಗೆ ಮತ್ತು ಸ್ವಲ್ಪ ಶುದ್ಧ ತುಪ್ಪವನ್ನು ಸೇರಿಸಿ ಆಯಾಸವೆನಿಸಿದಾಗ ಈ ಸೂಪ್ ಕುಡಿದರೆ ತಕ್ಷಣ ಉಪಶಮನ ಸಿಗುತ್ತದೆ. ಮತ್ತಿಕೆರೆ ಜೆಪಿ ಪಾರ್ಕ್ ಬಳಿ ಒಂದು 30-40 ಪ್ರೀಮಿಯಂ ರೆಸಿಡೆನ್ಷಿಯಲ್ ಏಕಾಂತ ಸೈಟ್ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ 9008100449.